ಯಾರು ನಿನ್ನಮ್ಮ? ಹೋಗ ಈ ಕಡೆ. ನೀನ್ ಹೋಗು. ಬಾಯ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಾವ. ನಿನ್ನ ಕಂಡ್ರೆ ನನಗೆ ತುಂಬಾ ಪ್ರೀತಿ ಮಾವ. ಆ ಪ್ರೀತಿಯಿಂದಾನೆ ಜಗಳ ಮಾಡಿದ್ದು. ಸಾರಿ ಮಾವ. ಇನ್ಮೇಲೆ ಯಾವ ಕಾರಣಕ್ಕೂ ನಿಮ್ಮ ಮನ್ಸನ್ನ ನೋವ್ಸಲ್ಲ ಮಾವ. ನೋಡಿ, ಹಿಂಗೆಲ್ಲ ಮಾಡಬೇಡಿ ನೀವು. ಕೋಪ ಇದ್ರೆ ಎರಡೇಟ್ ಹೊಡೆದ್ಬಿಡಿ. ನಿಮ್ ಜೊತೆ ಜಗಳ ಮಾಡ್ಕೊಂಡು ಊರಿಗೆ ಹೋದ್ಮೇಲೆ ನನಗ್ ನಿದ್ದೆ ಇಲ್ಲ, ಊಟ ಇಲ್ಲ. ಅಮ್ಮನೂ ಅಷ್ಟೇ ಒಂದ್ ಕಡೆ ಕೊರಗ್ತಾ ಕೂತಿದ್ದಾರೆ. ಅದಕ್ಕೆ ಅಮ್ಮನ್ಗೆ ಕೇಳ್ದೆ ನಿಮ್ನ ನೋಡ್ಬೇಕಂತ ಬಂದ್ಬಿಟ್ಟೆ. ನಾನ್ ನಿಮ್ ಜೊತೆಲೆ ಇದ್ಬಿಡ್ತೀನಿ ಮಾವ. ಬೇಕಾಗಿಲ್ಲ. ನೀನು ಬೇಡ, ನಿನ್ನ ಸಹವಾಸನೂ ಬೇಡ ಅಂತ ತಾನೆ ನಿಮ್ಮಿಬ್ಬರನ್ನ ಊರಿಗೆ ಕಳ್ಸಿದ್ದು. ನೋಡ್ ಮಾಧವಿ, ನಾನ್ ಚಿಕ್ಕ ವಯಸ್ಸಿಂದಾನು ನೋಡ್ತಾ ಇದ್ದೀನಿ. ನಿನ್ನ ಗುಣ ಎಂತದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೆಜ್ಜೆ ಹೆಜ್ಜೆಗೂ ಅನುಮಾನ ಪಡ್ತೀಯಾ, ಸುಮ್ನೆ ಕೋಪ ಮಾಡ್ಕೋತೀಯಾ. ಈ ನಿನ್ ಕ್ಯಾರೆಕ್ಟರೇ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ನಿನ್ನ ದೂರ ಇಟ್ಟಿದ್ದು. ಮಾವ ಪ್ಲೀಸ್ ಹಂಗ ಅನ್ಬೇಡ ಮಾವ. ಬೇಕಿದ್ರೆ ನಿಮ್ ಕಾಲಿಗೆ ಬೀಳ್. ಏನ್ ಮಾಡ್ತಿದ್ಯಾ ನೀನು? ಈಗೇನು ಕಾಲಿಗೆ ಬೀಳೋ ನಾಟಕ ಮಾಡ್ತಿದ್ಯಾ? ನೋಡೋ, ಈ ಕಣ್ಣೀರ್ ಹಾಕೋದು ಕಾಲಿಗೆ ಬೀಳೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಈಗ ಮೊದ್ಲು ಇಲ್ಲಿಂದ ಆಚೆ ಹೋಗ್ಲಿಲ್ಲ ಅಂತ ತಿಳ್ಕೊ, ಅತ್ತೆಗೆ ಫೋನ್ ಮಾಡ್ಬೇಕಾಗತ್ತೆ. ನೀನ್ ಹೆಂಗ್ ಹೇಳಿದ್ರೆ ಕೇಳಲ್ಲ. ಯಾವತ್ತೆ? ಏನಂತ ಹೇಳ್ದೆ ಮಾವ ನೀನು? ಯಾರಿಗ್ ಫೋನ್ ಮಾಡ್ತೀನಿ ಅಂದೆ? ಅತ್ತೆಗೆ ಫೋನ್ ಮಾಡ್ತೀನಿ ಅಂದೆ. ಅದೇ ನಿಮ್ ತಾಯಿಗೆ. ನಾನೇ ಬೇಡ ಅಂದ್ಮೇಲೆ ಆ ಸಂಬಂಧ ಎಲ್ಲಿಂದ ಬರುತ್ತೆ? ಅವ್ರು ಯಾವಾಗ ಅತ್ತೆ ಆಗ್ತಾರೆ? ನೋಡ್ದ್ಯಾ ಮಾಧವಿ? ಹಾ, ನಾನು ಹೇಳಿದ್ದನ್ನ ಕರೆಕ್ಟು ಅಂತ ನೀನೇ ನಿರೂಪಿಸ್ಬಿಟ್ಟೆ ನೋಡು. ಈಗಷ್ಟೇ ಸಾರಿ ಕೇಳ್ಬಿಟ್ಟು ಒಂದು ಕ್ಷಣನೂ ಆಗ್ಲಿಲ್ಲ. ಆಗ್ಲಿ ಎಷ್ಟು ಬದಲಾಗ್ಬಿಟ್ಟೆ ನೋಡು. ನಿನ್ ನಡವಳಿಕೆ ನಿನ್ಗೆ ಗೊತ್ತಾಗ್ತಿದ್ಯಾ? ಹಾ, ನಿನ್ನ ನಾನು ನಂಬೇಕಾ? ಬದ್ಲಾಗತ್ತೆ ಮಾವ. ಬದ್ಲಾಗ್ದೆ ಏನ್ ಮಾಡುತ್ತೆ? ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದು ಕ್ಷಮೆ ಕೇಳಕ್ ಬಂದ್ರೆ ಕ್ಷಮಿಸ್ತಾ ಇಲ್ಲ ನೀನು. ಅಂದ್ರೆ ನನ್ನ ಮೇಲಿರೋ ಪ್ರೀತಿಗಿಂತ ಅವಳ ಮೇಲಿರೋ ವ್ಯಾಮೋಹನೇ ಜಾಸ್ತಿ ಅಲ್ವಾ ನಿನ್ಗೆ? ನೋಡು, ನಿನ್ನ ಹತ್ರ ಮಾತಾಡಿ ಏನು ಉಪಯೋಗ ಇಲ್ಲ. ಯಾಕಂದ್ರೆ ನಾನು ಏನೇ ಹೇಳಿದ್ರು ನಿನ್ಗೆ ಅದು ಅರ್ಥನೇ ಆಗಲ್ಲ. ನೋಡು, ಇನ್ನೊಂದು ಕ್ಷಣನೂ ನೀನ್ ನನ್ನ ಮುಂದೆ ನಿಂತ್ಕೋಬಾರ್ದು. ಜಾಗ ಖಾಲಿ ಮಾಡು. ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ಗೊಂದು ವಿಷಯ ಕ್ಲಿಯರ್ ಮಾಡು. ನಿನ್ನ ಅವಳ ಮಧ್ಯೆ ಏನ್ ಸಂಬಂಧ ಇದೆ? ಇಷ್ಟೆಲ್ಲ ಸಂಬಂಧ ಇಟ್ಕೊಂಡಿರೋ ನೀನು ನನ್ನ ಹತ್ರ ಮದ್ವೆಗೆ ಯಾಕೆ ಒಪ್ಕೊಂಡೆ? ಈ ವಿಷಯನ ಕ್ಲಿಯರ್ ಮಾಡು, ನಾನು ಹೊರಟೋಗ್ತೀನಿ. ಹೋಗಿಲ್ಲಿಂದ ಅಂದೆ. ಅಯ್ಯೋ ಮಾವ, ಪ್ರಶ್ನೆಗೆ ಉತ್ತರ ಕೊಡು ಅಂದ್ರೆ ಕೂಗಾಡ್ತಾ ಇದ್ಯಾ? ನನ್ನ ಮನ್ಸಲ್ಲಿ ಆಸೆ ಹುಟ್ಟಿಸ್ತಾವ್ ನೀನು. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು. ನೀನು ನನಗೆ ಉತ್ತರ ಕೊಟ್ರೆ, ಆ ಉತ್ತರ ನನಗೆ ಸರಿ ಅನ್ಸಿದ್ರೆ ನಾನು ಇಲ್ಲಿಂದ ಹೊರಟೋಗ್ತೀನಿ. ನನ್ನ ಮನಸ್ಸಿಂದ ನಿನ್ನ ಕಿತ್ತಾಕ್ ಹೊರಟೋಗ್ತೀನಿ. ನಿನ್ ಬದುಕಿಗೆ ನಾನು ಇನ್ನ ಬರೋದೇ ಇಲ್ಲ. ಶಾಶ್ವತವಾಗಿ ಉತ್ತರ ಕೊಡು. ಅರ್ಥ ಆಯ್ತು ಮಾಧವಿ. ಇವಾಗ ನನಗೆ ಚೆನ್ನಾಗಿ ಅರ್ಥ ಆಯ್ತು.
ನೀನಿಲ್ಲಿಗೆ ನನ್ನ ಜೊತೆ ಮಾತಾಡೋದಕ್ಕೆ ಬಂದಿದ್ಯಾ ಅಂತ ಅನ್ಕೊಂಡೆ. ಹೋಗ್ಲಿ ಪಾಪ ಏನೋ ಕ್ಷಮೆ ಕೇಳೋದಕ್ಕೆ ಬಂದಿದ್ಯೇನೋ ಅಂತ ಅನ್ಕೊಂಡೆ. ಇಲ್ಲ 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 ಇಲ್ಲ, ಕಾಲ್ ಕೆರ್ಕೊಂಡು ನನ್ನ ಜೊತೆ ಜಗಳ ಆಡೋದಕ್ಕೆ ಬಂದಿದ್ಯಾ ಅಂತ ನನ್ಗೆ ಚೆನ್ನಾಗಿ ಗೊತ್ತಾಗ್ತಿದೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಮೊದ್ಲಿನಿಂದ ಜಾಗ ಖಾಲಿ ಮಾಡು. ಹೇಳದ್ನಲ್ಲ ಹೋಗ್ತೀನಿ ಅಂತ, ನನ್ ಪ್ರಶ್ನೆಗೆ ಉತ್ತರ ಕೊಡು. ಇಲ್ಲ, ನೀನು ಹಿಂಗೆ ಹೇಳಿದ್ರೆ ನನ್ನ ಮಾತು ಕೇಳಲ್ಲ. ಯಾರಿಗೆ ಫೋನ್ ಮಾಡ್ಬೇಕು ಅವ್ರಿಗೆ ಮಾಡ್ತೀನಿ, ಅವಾಗ ಬುದ್ಧಿ ಬರುತ್ತೆ ನಿನಗೆ. ಯಾರಿಗೆ? ಅವಳಿಗೆ ಫೋನ್ ಮಾಡ್ತಾ ಇದ್ಯಾ? ನಾವಿಬ್ರು ಮಾತಾಡೋವಾಗ ಸೆಂಟ್ರಲ್ ಅವಳಿಗೆ ಯಾಕೆ ಫೋನ್ ಮಾಡ್ತಾ ಇದ್ಯಾ? ಅವಳು ಬಂದು ಏನ್ ಮಾಡ್ತಾಳಿಲ್ಲಿ? ಚೆನ್ನಾಗಿ ನಾಟಕ ಆಡ್ತಾಳ ಅವಳು. ಏನು ಬಂದು ನಮ್ಮಿಬ್ರನ್ನು ಸೇರಿಸ್ಬಿಡ್ತಾಳ? ಆದ್ರೂ ಒಳ್ಳೆ ನಾಟಕದವಳ ಜೊತೆಗಿದ್ದಾಳ ಮಾವ. ಮಾಧವಿ ಅವ್ರ ಬಗ್ಗೆ ಮಾತಾಡಿದ್ರೆ ಸರಿಯಾಗಿರಲ್ಲ, ಹೇಳ್ತಾ ಇದ್ದೀನಿ. ಯಾಕೆ ಮಾತಾಡ್ಬಾರ್ದು? ಅವರೇ ಮುಂದೆ ನಿಂತು ನಮ್ಮಿಬ್ರು ಮದ್ವೆಗೆ ಒಪ್ಪಿಸ್ತಾರಂತೆ. ಅವ್ರ ಅಣ್ಣಂಗ್ ಫೋನ್ ಮಾಡಿ ಮದ್ವೆ ಮಾಡಕ್ ಏರ್ಪಾಟ್ ಮಾಡ್ತಾರಂತೆ. ಅದನ್ ಕೇಳಿ ಅವರೇ ಸಂತೋಷ ಪಡ್ತಾರಂತೆ. ಆಮೇಲೆ ಅವರೇ ನಮ್ ಪ್ರೀತಿಗೆ ಅಡ್ಡ ಬಂದು ನಮ್ಮಿಬ್ರನ್ನ ದೂರ ಮಾಡ್ತಾರಂತೆ. ಚೆನ್ನಾಗಿದೆ ಅಲ್ಲ? ಬಿಟ್ಟು ಅಂದ್ರು ಏ ನಿನಗೆ ನೋಡು, ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಮೊದಲಿಂದ ಹೊರಟೋಗು. ಕೋಪ ಬರ್ತಾ ಇದ್ಯಾ ಮಾವ? ನನಗೆ ಎಷ್ಟು ಕೋಪ ಬರ್ಬೇಡ. ನನ್ನ ಮಾತಿಗೆ ಅರ್ಥ ಇದೆ, ಆದ್ರೆ ನಿನ್ ಕೋಪಕ್ಕೆ ಅರ್ಥ ಇಲ್ಲ ಮಾವ. ಅವತ್ತು ನಾನ್ ಶಾಂತಿ ನಿವಾಸಕ್ಕೆ ಹೋದಾಗ ಸಿಗ್ಬೇಕಾಗಿತ್ತವಳು. ಮದ್ವೆ ಹೋಗೆ, ಹೊರಟೋಗೆ. ಹೇ, ಹೋಗ್ತೀನಿ. ನನಗೇನ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು. ಒಂದ್ ವಿಷಯ ನೆನ್ಪಿಟ್ಕೊ ಮಾವ, ನನ್ನ ಬಿಟ್ಟು ನೀನ್ ಅವಳ ಜೊತೆ ನೆಮ್ಮದಿಯಾಗಿರ್ಬೋದು ಅನ್ಕೊಂಡ್ರೆ ಅದು ಈ ಜನ್ಮದಲ್ಲಿ ನಡೆಯಲ್ಲ. ನಡೆಯಕ್ಕೆ ನಾನ್ ಬಿಡೋದು ಇಲ್ಲ. ಇವತ್ತಲ್ಲ ನಾಳೆ ನೀ ನನ್ನ ಹುಡ್ಕೊಂಡು ವಾಪಸ್ ಬಂದೇ ಬರ್ತೀಯ. ಬರ್ಲೇಬೇಕು. ಯಾರತ್ರ ಏನ್ ಮಾತಾಡ್ಬೇಕು ಅಂತ ನನಗ್ ಗೊತ್ತು. ನಾನೋಗಿ ಮಾತಾಡ್ಕೊಂತೀನಿ. ನೋಡ್ ಮಾಧವಿ, ಇವಾಗ ನಾನು ನಿನಗೆ ಏನೇ ಹೇಳಿ ಅರ್ಥ ಮಾಡಿಸಿದ್ರು ನಿನಗದು ಅರ್ಥ ಆಗಲ್ಲ. ನೋಡು, ನನ್ನ ಮಾತು ಕೇಳು. ನೀನು ಮೊದಲು ಊರಿಗೆ ಹೋಗು. ಒಂದಿನ ನೋಡ್ಕೊಂಡು ನಾನೇ ಊರಿಗೆ ಬರ್ತೀನಿ. ಅತ್ತೆ ಜೊತೆ ಮಾತಾಡ್ತೀನಿ. ಅರ್ಥ ಆಯ್ತಾ? ಹೋಗು. ಹೋಗ್ತೀನಿ ಮಾವ, ಹೋಗ್ತೀನಿ. ನಾನು ಹೇಳಿದ್ನಲ್ಲ, ಯಾರ ಹತ್ರ ಹೋಗ್ಬೇಕೋ ಅಲ್ಲಿಗೆ ಹೋಗ್ತೀನಿ. ಅಯ್ಯೋ ನಿನ್ನ. ತಗೋ, ನೀ ನನಗೆ ಕೊಡ್ಸಿರೋ ಬಟ್ಟೆ ಬರೆಯಲ್ಲ ಇದ್ರಲ್ಲಿದೆ. ಇದನ್ನೆಲ್ಲ ತಗೊಂಡೋಗಿ ಅವಳಿಗೆ ಕೊಡು. ನನಗ್ ಬೇಡ.